ಪ್ರಭುವರೇ ನೋಡಿ, ನಮ್ಮೂರು ಗೌಡಗೆರೆ ಗ್ರಾಮದಲ್ಲಿ ಅಡಿಕೆ ಬೆಳೆಯನ್ನು ಬೆಳೆದಿದ್ದಾರೆ, ಮಧ್ಯ ಮತ್ತೆ ಆಂತರಿಕ ಬೆಳೆ ಬೆಳೆದಿದ್ದಾರೆ. ಮಾಹಿತಿಯನ್ನು ಕೇಳೋಣ ಬನ್ನಿ. ರೈತರಿದ್ದಾರೆ. ಎಲ್ಲ ಅಡಿಕೆ ತೋಟ ನಿಮ್ದೇನಾ? ಹೌದು ಕಣಪ್ಪ, ಈ ಅಡಿಕೆ ತೋಟ ಎಲ್ಲ ನಮ್ದೇನೆ. ತಮ್ಮ ಹೆಸರು? ಪರಮೇಶ್ ಅಂತ. ನೀವು ಮಾತ್ರ ವ್ಯವಸಾಯ ಮಾಡ್ತಿದ್ದೀರಾ? ಹೌದು, ಫಸ್ಟ್ ನಾವು ರೇಷ್ಮೆ ಕೃಷಿ ಮಾಡಿದಾಗ ಮಧ್ಯೆ ಸ್ವಲ್ಪ ರೇಷ್ಮೆಲಿ ಸ್ವಲ್ಪ ವೇರಿಯೇಷನ್ ಆಯ್ತು. ಅಂದ್ರೆ ರೈಟು ತುಂಬಾ ಅಪ್ ಆಗೋದು, ಡೌನ್ ಆಗೋದು, ಆ ಥರ ಎಲ್ಲ ಆಗ್ತಿತ್ತು. ಅವಾಗ ನಮಗೆ ರೇಷ್ಮೆ ಜಾಸ್ತಿ ಇರೋದ್ರಿಂದ ನಮ್ದು ಮಧ್ಯ ರೇಷ್ಮೆ ಕಡ್ಡಿಗಳನ್ನ ತೆಗೆದು ಒಂದೊಂದು ಗಿಡ, ಅಡಿಕೆ ಗಿಡನ 8 ಅಡಿಗೆ ಒಂದೊಂದು ಗಿಡಗಳನ್ನ ಕೂರಿಸಿದ್ವು. 8 ಅಡಿ ಕೂರಿಸಿದಾಗ ಒಂದು 2 ವರ್ಷ ನೆರಳು ಬೇಕಿತ್ತಲ್ಲ, ಅವಾಗ ಅದ್ರ ಜೊತೆಲಿ ಸೊಪ್ಪು ಮತ್ತೆ ಅದು 2 ಕಟಿಂಗ್ ಮಾಡ್ತಾ ಇದ್ದವು. 1-2 ವರ್ಷ ಆದ್ಮೇಲೆ ಮತ್ತೆ ತೆಗೆದ್ಬಿಟ್ಟು ಅದನ್ನ ತೆಗೆದಾದ್ಮೇಲೆ ಏನಾಯ್ತು ಅಂದ್ರೆ ಪೂರ್ತಿ ಎಲ್ಲ ಅಡಿಕೆ ಒಂದ್ ಸಮವಾಗಿ ಬಂತು. ಸ್ವಂತ ಇಲ್ಲಿ ಬಿದ್ದಂತ ಬೀಜದಲ್ಲಿ ಸೊಸಿನ ನಾವೇ ಎಳಿಸಿರೋದು. ಇದನ್ನ ಅವರೇ ಗೋಟ್ ಹಾಕಿ ನೀವೇ ಮಾಡಿರೋದು? ನಾವೇ ಮಾಡಿ ಚೆನ್ನಾಗಿ ಬಂದೈತೆ ಇದು ಗಿಡ. ಇಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ನಾವು ಯಾವುದೇ ತರದ ಬೇರೆ ಬೆಳೆಗಳೇ ಆಗ್ಬೋದು ಅಥವಾ ಇನ್ನೊಂದು ಬೆಳೆಗಳು ಅಂದ್ರೆ ನಮ್ಮ ಮನೆ ಬೆಳಕಿಗೆ ಆಗುವಂತ, ಈಗ 8 ಅಡಿಲಿ ಏನೋ ಟ್ರ್ಯಾಕ್ಟರ್ ತಿರುಗೋಕೆ ಮತ್ತೆ ಓಡಾಡಕ್ಕೆ ಜಾಗ ಇರೋದ್ರಿಂದ ಸೈಡ್ ಉದ್ದಕ್ಕೂ ಒಂದ 8 ಅಡಿ ಮತ್ತೆ 9 ಅಡಿ ಅಗಲ ಬರುತ್ತೆ. ಅಗಲಕ್ಕೆ ಏನ್ ಮಾಡೋದು, ನಮ್ಮ ಮನೆ ಬೆಳಕಿಗೆ ಬೇಕಾಗುವಂತ ಬದನೆ ಗಿಡ ಮತ್ತೆ ಮೆಣಸಿನ ಗಿಡ ಮತ್ತೆ ಅಲ್ಲಿಂದ ಕರೆದು ಟೊಮೊಟೊ ಗಿಡ, ತುಂಬಾ ಜಾಗಗಳಲ್ಲಿ ಬಾಳೆ ಗಿಡ ಹಾಕೊಂಡಿದೀವಿ. ಏನ್ ಮನೆಗೆ ನಾವು ಏನು ದಿನನಿತ್ಯ ಉಪಯೋಗಿಸ್ತೀವಿ ಬೆಳೆಗಳು. ಮತ್ತೆ ಇದ್ರ ಮಧ್ಯೆ ಒಂದೊಂದು ಅವರೇ ಸಾಲನ್ನು ಹಾಕಿದೀವಿ. ಈಗ ನೀವು ನೋಡ್ಬೋದು ಆ ಕಡೆ ದೂರದಲ್ಲಿ ಹಾಕಿರುವಂತ ಉದ್ದಕ್ಕೂ ಮತ್ತೆ ಇದ್ರೊಳಗಡೆ ಆಂತರಿಕ ಬೆಳೆಯಾಗಿ ಇನ್ನೇನೇನು ಹಾಕಿದೀರಾ? ತೆವರಿ ಬದಲಿಗೆ ಬದುವಿನ ಅಂಚಿನಲ್ಲಿ ಬಾಳೆ ಗಿಡಗಳನ್ನ ಉದ್ದಕ್ಕೂ ಹಾಕಿದೀವಿ, ಇಲ್ಲೊಂದು ಅಲ್ಲೊಂದು. ಇವಾಗ ನಾವು ನಮ್ಮ ಮನೆ ಬೆಳಕಿಗೆ ಹೊರಗಡೆ ಹೋದ್ರೆ ಎಲ್ಲಾರು ಹಣ್ಣುಗಳನ್ನ ಕಂಡಾಗ ಅದು ಹೇಗೆ ನಮ್ಮ ತೋಟದಲ್ಲಿ ನಾವು ಬೆಳಿಬಾರ್ದು ಅಂತ ಒಂದು ಆಲೋಚನೆಯಲ್ಲಿ ನಾವು ಮಧ್ಯೆ ಒಂದು ಬಟರ್ ಫ್ರೂಟ್ ಗಿಡಗಳು, ಈಗ ಮೇಲ್ಗಡೆ ಲೈಟ್ ಅನ್ಸರ್ ವೈರೋಗಿದೆ, ಆ ಕಾರಣಕ್ಕೆ ಇಲ್ಲಿ ಅಡಿಕೆ ಗಿಡಗಳನ್ನ ನೆಡಕ್ಕಾಗಲ್ಲ. ಬದಲಿಗೆ ಉದ್ದಕ್ಕೂ ಒಂದು 4ರಿಂದ 5 ಗಿಡ ಹಣ್ಣಿನ ಗಿಡ ಅಂತ ಹೇಳ್ಬೋದು ಕನ್ನಡದಲ್ಲಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದಾರೆ ಪ್ರತಿಯೊಬ್ರು. ಹಾಗಾಗಿ ಇದನ್ನ ಒಂದು 10ರಿಂದ 12 ಗಿಡಗಳು ಹಾಕೊಂಡಿದ್ವಿ. ಬಟರ್ ಫ್ರೂಟ್ ಗಿಡ ಹಾಕಿ ಎಷ್ಟು ವರ್ಷ ಆಯ್ತು ನೀವು? ಈ ಗಿಡ ನಾವು ನೆಟ್ಟು ಒಂದು 2-2.5 ವರ್ಷ ಆಗಿದೆ. ಹೂ ಬಿಡ್ತೈತೆ? ಹೂ ಬಿಡ್ತಿದೆ ಅಂದ್ರೆ ಪೋಷಕಾಂಶಗಳು ಚೆನ್ನಾಗಿ ಸಿಕ್ಕಿರೋ ಫಾಸ್ಟ್ ಬರ್ತಾ ಇದೆ. ಇದು ಮಧ್ಯ ಈ ತರ ಗುಂಡಿಗಳು ತೆಗೆದಿದ್ರಲ್ಲ, ಏನಕ್ಕಿದು? ಇದು ಮಧ್ಯ ಗುಂಡಿಗಳು ತೆಗೆದಿರೋದು ಅಂದ್ರೆ ಒಂದು ಬದುವಿನಲ್ಲಿ 6 ಅಡಿ ಇಲ್ಲ ಒಂದು 8 ಅಡಿ ಯಾವ್ದು ನಮ್ಗೆ ಯಾವ ಅಳತೆಗೆ ಬೇಕಾಗುತ್ತೆ ಅಳತೆಗೆ ಇಲ್ಲಿ ಬೀಳುವಂತ ತ್ಯಾಜ್ಯ ವಸ್ತುಗಳು, ಏನು ಅಡಿಕೆ ತೋಟದಲ್ಲಿ ಬೀಳುತ್ತೆ ತ್ಯಾಜ್ಯ ವಸ್ತುಗಳು, ಅವನ್ನೆಲ್ಲ ಹೊರಗಡೆ ಹಾಕಕ್ಕಾಗಲ್ಲ. ಈ ನಮಗೆ ಏನು ಸುತ್ತಮುತ್ತಲಿನಲ್ಲಿ ಹುಲ್ಲು ಅದು ಇದು ಕಳೆ ಬೆಳೆದಿರುತ್ತಲ್ಲ, ಅದು ಮತ್ತೆ ತ್ಯಾಜ್ಯ ವಸ್ತುಗಳು ಎಲ್ಲನೂ ಇದ್ರ ಒಳಗಡೆ ಹಾಕಿ ಅದ್ರ ಮೇಲೆ ಒಂದಷ್ಟು ಹೊರಗಡೆಯಿಂದ ಮಣ್ಣು ತಂದು ಗೋಡ್ ಮಣ್ಣುಗಳನ್ನ ಇದ್ರ ಮೇಲೆ ಸುರಿತಾ ಇದೀವಿ. ಈಗ ಸಾಮಾನ್ಯವಾಗಿ ನೋಡ್ಬೋದು, ಇವಾಗ ಸುತ್ತ ಇರೋದ್ರಿಂದ ತೆಗೆದಿರೋ ಮಣ್ಣು ಮತ್ತೆ ಆಗಿ ಮಣ್ಣು ಎಲ್ಲನೂ ಒಳಗಡೆ ಸುರಿದಾಗಿದ್ದು ಜೈವಿಕ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಇಲ್ಲಿ. ಅಂದ್ರೆ ನೀವು ಇಲ್ಲಿವರೆಗೂ ರಾಸಾಯನಿಕ ಗೊಬ್ಬರ ಬಳಸಿಲ್ವಾ ಯಾವ ಸಸಿಗೂ? ನಾವು ಇಲ್ಲಿವರೆಗೂ ಯಾವುದೇ ತರದ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿಲ್ಲ. ನಾವು ಇಲ್ಲೇ ಉತ್ಪತ್ತಿ ಆಗುವಂತ ವೇಸ್ಟೇಜ್ಗಳನ್ನ ತೆಗೆದು ಹಾಕಿ ಈ ಗುಂಡಿಲೇ ನಾವು ಗೊಬ್ಬರವನ್ನ ಮಾಡಿ ಈ ಗೊಬ್ಬರನ್ನ ತೆಗೆದು ಪ್ರತಿ ಬುಡಕ್ಕೂ ಅರ್ಧ ಮಕ್ರಿ ಹಾಕೊಂಡು ಹೋಗ್ತಾ ಇದೀವಿ. ಕೆಮಿಕಲ್ ನೀವೆಲ್ಲ ಯೂಸ್ ಮಾಡಿಲ್ಲ ಇದಕ್ಕೆ? ಕೆಮಿಕಲ್ ಅಂತ ಏನು ಯೂಸ್ ಮಾಡಿಲ್ಲ. ಇಲ್ಲಿ ರೇಷ್ಮೆ ಇಲಾಖೆಯಿಂದ ಕೊಡ್ತಾರೆ ನಮಗೆ ಬ್ರಷ್ ಕಟರ್ಗಳನ್ನ. ಆ ಬ್ರಷ್ ಕಟರ್ ವೈರ್ ಫಿಟ್ ಮಾಡ್ಕೊಂಡು ಆ ವೈರಲ್ಲಿ ನೆಲ ಹೊಡೆದು ಇದು ಉಳುಮೆ ಮಾಡೇ ಇಲ್ವಾ ಇದಕ್ಕೆ ನೀವು ಆಗ್ಲಿಂದನು? ಅವಾಗ ಫಲ ಬಿಡೋಕೆ ಮೊದಲು ಚಿಕ್ಕ ಗಿಡ ಇದ್ದೋ, ಆ ಟೈಮಲ್ಲಿ ಉಳಿಗೆಲ್ಸವನ್ನ ಇದನ್ನೆಲ್ಲ ಮಾಡ್ತಾ ಇದ್ದೋ. ನಮ್ಗೆ ಟಿಲ್ಲರ್ ಇದೆ, ಆ ಟಿಲ್ಲರ್ಲಿ ಎಲ್ಲಾನು ಒಂದ್ ಸಮವಾಗಿ ಹೊಡಿತಾ ಇದ್ದೋ. ಅವಾಗ ಯಾರೋ ಒಬ್ರು ಹೇಳಿದ್ರು ನಮ್ಗೆ ಅಡಿಕೆಗೆ ಬಂದಾಗ ನೋಡಕ್ ಬಂದಾಗ, ಈ ಅಡಿಕೆ ಗಿಡದ ಸುತ್ತ ಇರುವಂತ ಬೇರ್ಗಳು ಕಟ್ಟಾದ್ರೆ ನಿಮ್ಗೆ ಫಲ ಬಿಡಲ್ಲ, ಮತ್ತೆ ಅದ್ರಲ್ಲಿ ಉನ್ನತವಾಗಿ ಕಾಯಿ ಕಚ್ಚಲ್ಲ, ಈ ತರ ಉದುರೋಗೋದು ಮತ್ತೆ ಮತ್ತೊಂದಾಗಿ ಒಣಗೋಗೋದು, ಅದೇ ರೀತಿ ಬೆಳೆದಿರೋದು, ಆ ರೀತಿಯಾಗಿ ಹಿಂಸೆ ಆಗುತ್ತೆ ಅಂತ ಹೇಳಿದ್ಮೇಲೆ ನಾವು 2-3 ವರ್ಷದಿಂದ ಇದನ್ನ ಉಳಿಗೆಲ್ಸವನ್ನ ಇಲ್ಲಿ ನಿಲ್ಸಿದೀವಿ ಮಾಡೋದು. ಬದುವಿನಿಂದ ಒಂದು ಬದುವಿಗೆ ಬರುವಂತ ಸೆತ್ತೆ ತ್ಯಾಜ್ಯ ವಸ್ತುಗಳು ಅದನ್ನೆಲ್ಲ ಕಿತ್ತು ಅದ್ರ ಬುಡಕೆ ಹಾಕಿದ್ವಿ. ಆ ಸುತ್ತ ಬರುವಂತದ್ದ 2 ಅಡಿ ಕೂಡ ಏನು ಮಾಡಿಲ್ಲ, ಅದು ಕಿತ್ತು ಅಲ್ಲಲ್ಲೇ ಹಾಕಿದೀವಿ. ಈಗ ನೀವು ನೋಡ್ಬೋದು ಹಿಂಗೆ ಸ್ಟ್ರೈಟ್ ಆಗಿ ಬಂದ್ರೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಕಾಣಿಸುತ್ತೆ ನೋಡಿ, ಒಂದು ಅವರೆ ಗಿಡಗಳನ್ನ ಹಾಕೊಂಡಿದ್ವಿ. ಆಂತರಿಕ ಬೆಳೆಯಾಗಿ ಅವರೇ ಗಿಡ ಹಾಕಿದಿರಾ? ಅವರೆ ಗಿಡಗಳನ್ನ ಹಾಕಿದ್ವಿ. ಬೇಕು ಅಂದ್ರೆ ನಮ್ಗೆ ಆದ್ರೆ ಈಗ ಮಲ್ಚಾಗುತ್ತೆ, ಇಲ್ಲವ ಕಾಯಿ ಚೆನ್ನಾಗಿ ಏನಾರ ಬಿಟ್ರೆ ಉಪಯೋಗಿಸ್ತೀವಿ. ಯಾವುದೇ ತರದ ಔಷಧಿ ಹೊಡೆದಿದ್ರೆ ಈ ರೋಗಗಳೆಲ್ಲ ಹೊರಟಾಗಿರೋದು. ನಾವು ಏನ್ ಬರುತ್ತೆ ಬಂದ್ರೆ ಬರ್ಲಿಲ್ವಾ ಈ ಜಮೀನಿಗೆ ಮಲ್ಚ್ ಮಾಡೋಣ. ಈ ಸಸಿಗಳೆಲ್ಲ ಹಾಕಿ ಎಷ್ಟು ವರ್ಷ ಆಗೈತೆ? ಈ ಸಸಿಗಳೆಲ್ಲ ಹಾಕಿ ಒಂದು 8 ವರ್ಷ ಆಗಿದೆ. ಅಂದ್ರೆ ಎಷ್ಟು ಎಕರೆ ಐತೆ ಇದು ಅಡಿಕೆ? ಈ ಅಡಿಕೆ ಇವಾಗ ನಮ್ಮ ಜಮೀನಲ್ಲಿ 2 ಎಕರೆ ಇದೆ. 2 ಎಕರೆಯಿಂದ ನಿಮಗೆ ಎಷ್ಟು ಇಳುವರಿ ಸಿಗುತ್ತೆ? ಇದು ಒಂದು ವರ್ಷಕ್ಕೆ 1 ಎಕರೆಗೆ 7 ಟನ್ ವರೆಗೂ ಬರುತ್ತೆ. 7 ಟನ್ ವರೆಗೂ ಬರುತ್ತೆ. ನಿಮಗೆ 1 ಟನ್ಗೆ ಏನ್ ರೇಟ್ ಸಿಗ್ಬೋದು? 1 ಟನ್ನಿಗೆ ನಮಗೆ 60,000 ರೂಪಾಯಿ ಕೊಡ್ತಾ ಇದಾರೆ. 60,000 ರೂಪಾಯಿ. ನಮ್ಮ ರೈತರೆಲ್ಲ ಬೆಳಿಬಹುದು ಇದು? ನಮ್ಮ ಭೂಮಿಗೆ ಆಗುತ್ತಾ ಇದು? ಕೆಬ್ಬೆ ಮಣ್ಣಿಗೆ ಚೆನ್ನಾಗೆ ತುಂಬಾ ಉತ್ಕೃಷ್ಟವಾಗಿ ಬರುತ್ತೆ ಕೆಬ್ಬೆ ಭೂಮಿಗೆ. ಈಗಿಲ್ಲ, ಆದ್ರೆ ಇಲ್ಲಿವರೆಗೂ ಯಾವುದೇ ತರದ ಸಮಸ್ಯೆ ಆಗ್ಲಿ ಮತ್ತೊಂದಾಗ್ಲಿ ಏನು ಬಂದಿಲ್ಲ. ಮಲೆನಾಡು ಕಡೆ ಎಲ್ಲ ಯಾವ್ದೋ ಒಂದು ರೋಗ ಬರುತ್ತೆ ಅಂತಾರಲ್ಲ, ಅದು ಇಲ್ಲಿಗೆ ಯಾವ್ದು ಬಂದಿಲ್ವಾ? ಇಲ್ಲ, ಅದು ಮಲೆನಾಡು ಸೀಮೆಗೆ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಈ ಪ್ರದೇಶದಲ್ಲಿ ಕೆಬ್ಬೆ ಮಣ್ಣಿಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾಕೆಂದ್ರೆ ವ್ಯವಸಾಯದಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಒಂದು ವರ್ಷಕ್ಕೆ 2 ಬಾರಿ ಗೊಬ್ಬರ ಹಾಕ್ತಾ ಇದೀವಿ, ಕೊಟ್ಟಿಗೆ ಗೊಬ್ಬರನ. ನೀರ್ ಯಾವ ತರ ಹಾಕ್ತಿದ್ರಿ? ನೀರ್ ಅಂದ್ರೆ ನಾವು ಎಲ್ಲಾ ಸಾಲಿಂದ ಸಾಲಿಗೆ ಪೈಪ್ಗಳು ಮಾಡಿದೀನಿ. ಡ್ರಿಪ್ ಮಾಡಿದೀರಾ? ಏನಪ್ಪಾ ಅಂದ್ರೆ ಇದು ಮಾಮೂಲಿ ಹಿಂಗೆ 6-6.5 7 ಅಡಿ ಬರುತ್ತೆ, ಹಿಂಗೆ 10 ಅಡಿ ಉದ್ದಕ್ಕೆ ಬರುತ್ತೆ. ಇದೇ ರೀತಿ ಒಂದು 7-8 ಗುಂಡಿಗಳಿದೆ. ನಿಮ್ಗೆ ಹೋಗ್ತಾ ಕಾಣಿಸುತ್ತೆ ನಿಮ್ಗೆ ಬನ್ನಿ ಮುಂದೆ. ಇಲ್ಲಿ ಉಳ್ಳಾಗಡ್ಡೆ ಆದ್ಮೇಲೆ ಬರುವಂತ ಕಸನ ಈ ಗುಂಡಿ ಒಳಗಡೆ ಹಾಕಿ ಅದನ್ನು ಕೂಡ ಮಣ್ಣು ಹಾಕಿ ಮುಚ್ತಾ ಇದೀವಿ ನಾವು.
ಅಣ್ಣ ಇದು ಡ್ರಮ್ ಏನಕ್ಕೆ ಈ ತರ ಇಲ್ಲಿ ಇಟ್ಟಿರೋದು? ನಿಮ್ಗೆ ಹೇಳ್ಬೇಕಾದಂತ ಒಂದು ದೊಡ್ಡ ಮಾಹಿತಿ, ಇಲ್ಲಿ ನಾವು ಈ ಡ್ರಮ್ ಇಟ್ಟಿರೋದು ಏನಕ್ಕೆ ಅಂದ್ರೆ ರೇಷ್ಮೆ ತೋಟಕ್ಕೆ ಆಗಿರ್ಬೋದು ಅಥವಾ ನಮ್ಮ ಈ ಅಡಿಕೆ ಗಿಡಕ್ಕೆ ಆಗಿರ್ಬೋದು, ವರ್ಷಕ್ಕೊಂದ್ಸರಿ ನಾವು ಇದಕ್ಕೆ ಜೀವಾಮೃತ ಕೂಡ ಕೊಡ್ತಾ ಇದೀವಿ ಅಡಿಕೆ ತೋಟಕ್ಕೆ. ಮತ್ತೆ ನಮ್ಮ ರೇಷ್ಮೆ ತೋಟಕ್ಕೆ ಕುಪಾಮೃತ ಮತ್ತೆ ಜೀವಾಮೃತ ಮಾಡೋಕ್ಕೋಸ್ಕರ ಇಲ್ಲೊಂದು ಸೆಡ್ ತರ ಮಾಡಿ ಮೇಲ್ಗಡೆ ಮಳೆ ಹನಿ ಆಗ್ಬೋದು, ಸೂರ್ಯನ ಬಿಸಿಲೇ ಆಗ್ಬೋದು, ಬಿಳದ ರೀತಿ ಮಾಡಿ ಒಂದು ಡ್ರಮ್ಗಳನ್ನ ಇಟ್ಟು ಇದರಲ್ಲಿ ನಾವು ಜೀವಾಮೃತ ಮತ್ತೆ ಕುಪಾಮೃತ ಎರಡೂ ಮಾಡಿ ರೇಷ್ಮೆ ತೋಟಕ್ಕೂ ಕೊಡ್ತಾ ಇದೀವಿ ಮತ್ತೆ ಅಡಿಕೆ ಗಿಡಕ್ಕೂ ಕೊಡ್ತಾ ಇದೀವಿ. ಆಮೇಲೆ ಎಲ್ಲ ಮನೆಗಳಿದೆಯಲ್ಲ, ಇದನ್ನ ನೀವು ಏನಕ್ಕೆ ಬಳಕೆ ಮಾಡ್ತಿದ್ದೀರಿ? ನೀವು ಕೇಳಬೇಕಾದ ಸಂಗತಿ ಇದೇನೆ. ಇವಾಗ ನಾವು ಇಲ್ಲಿರುವಂಥ ಮನೆ ನಾವು ಫಸ್ಟ್ ಇದರಲ್ಲಿ ರೇಷ್ಮೆ ಮಾಡ್ತಾ ಇದ್ದೋ, ರೇಷ್ಮೆಯಿಂದ ಅಡಿಕೆ ಕನ್ವರ್ಟ್ ಆದ್ವಲ್ಲ, ಈಗ ಏನು ಮಾಡ್ತೀವಿ, ಈ ಮನೇಲಿ ಮರಿ ಚಾಕಿ ಮರಿನ ಇದು ಈ ಮನೇಲಿ ಎಳಿಸ್ಕೊತಾ ಇದೀವಿ. ಈ ಮನೇಲಿ ಚಾಕಿ ಮರಿ ಎಳಿಸೋದನ್ನ ನಮ್ಮ ಈ ದೊಡ್ಡ ಮನೆಗೆ ಶಿಫ್ಟ್ ಮಾಡ್ಕೊತಾ ಇದೀವಿ. ಅಲ್ಲಿಂದ ಇಲ್ಲಿಗೆ ಚಾಕಿ ಮರಿನ ಶಿಫ್ಟ್ ಮಾಡ್ಕೊಂಡು ನಮ್ದು ಬ್ಯಾಚ್ ಬೈ ಬ್ಯಾಚ್ ಇರೋದ್ರಿಂದ ಮತ್ತು ಸೋಂಕು ನಿವಾರಣೆ ಮತ್ತು ಅದು ಇದು ಮಾಡೋಕ್ಕೋಸ್ಕರನ ಆ ಮನೆಯಿಂದ ಈ ಮನೆಗೆ ದೊಡ್ಡ ಮನೆಗೆ ಶಿಫ್ಟ್ ಮಾಡ್ಕೊತಾ ಇದೀವಿ. ಇವುಗಳನ್ನ ಅಲ್ಲಿಂದ ಇಲ್ಲಿಗೆ ಒಂದು 3 ಜರ್ನಿ ಮೇಲೆ ಇಲ್ಲಿಗೆ ತಂದು ಇಟ್ಬೇಕಾಗ್ತದೆ. ಅದು 2 ಎಕರೆ ಅಡಿಕೆ ಆಗಿತ್ತು. ಮತ್ತೆ ಈ ಕೆಳಗಡೆ ಎಲ್ಲ ರೇಷ್ಮೆ ಇದೆ ನಮ್ದೇ. ಈ ಪೂರ್ತಿ ರೇಷ್ಮೆ ವ್ಯವಸಾಯ ಮಾಡಿ ಆಲ್ರೆಡಿ ಈಗ ಒಂದು ಬ್ಯಾಚ್ ಇದೆ, ಇನ್ನೊಂದು ಬ್ಯಾಚ್ ಬರೋಕೆ ರೆಡಿ ಆಗಿದೆ. ಈಗ ನಮ್ದು ಬ್ಯಾಚ್ ಬೈ ಬ್ಯಾಚ್ ಇರೋದ್ರಿಂದ ನಮಗೆ ಆ ಮನೇಲಿ ಚಾಕಿ ಇಳಿಸ್ಕೊಳ್ಳೋಕ್ಕೋಸ್ಕರ ಚಾಕಿ ಮರಿನ ಅಲ್ಲಿಟ್ಟು ಒಂದು 3 ಜರ್ನಿ ಎದ್ದ ಮೇಲೆ 4ನೇ ಜರಕ್ಕೆ ಈ ಮನೆಗೆ ನಾವು ಶಿಫ್ಟ್ ಮಾಡ್ಕೊತಾ ಇದೀವಿ. ಅಂದ್ರೆ ಸೋಂಕು ನಿವಾರಣತೆ ತುಂಬಾ ಬೇಗ ಒಂದು ದೊಡ್ಡ ಕಾಯಿಲೆ ಅದು. ದ್ವಿದಳ ಬೆಳೆ ಬೆಳೆಯೋದ್ರಿಂದ ಅಂದ್ರೆ ಬಯೋಟಿನ್ CSR ಬೆಳೆಗಾರರು ಮನೆಗಳನ್ನ ಮಂತೊಂದು ಮನೆಗಳನ್ನ ಇಟ್ಕೊಂಡಿದ್ರೆ ಇಳುವರಿನ ತಗೋಬಹುದು ರೇಷ್ಮೆಲೂ. ಹಂಗಾಗಿ ನಮ್ದು ಇಲ್ಲಿ ಒಂದು 2.5 ಎಕರೆ ರೇಷ್ಮೆ ತೋಟ ಇದೆ ಇಲ್ಲಿ, ಮತ್ತೆ ಇನ್ನೊಂದು ಜಮೀನ್ ಹತ್ರ ಅಲ್ಲೊಂದು 2.5 ಎಕರೆ ರೇಷ್ಮೆ ತೋಟ ಇದೆ. ಹಂಗಾಗಿ ಏನ್ ಮಾಡ್ತಾ ಇದೀವಿ ನಾವು, ಜಾಸ್ತಿ ರೇಷ್ಮೆ ಇರೋದ್ರಿಂದ ಸ್ವಲ್ಪ ಅಡಿಕೆನೂ ಮಾಡಿದೀವಿ, ಇನ್ನೊಂದು ಸ್ವಲ್ಪ ಈ ಕಡೆ ರೇಷ್ಮೆನೂ ಮಾಡಿದೀವಿ. ರೇಷ್ಮೆ ಬೆಳೆ ಹಣದ ಹೊಳೆ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ರೇಷ್ಮೆಲೂ ತುಂಬಾ ಹಣ ಬರ್ತಾ ಇದೆ, ಅಡಿಕೆಲೂ ತುಂಬಾ ಹಣ ಬರ್ತಾ ಇದೆ. ರೇಷ್ಮೆಲಿ ಸ್ವಲ್ಪ ಕಷ್ಟ ಜಾಸ್ತಿ, ಅಡಿಕೆಲಿ ಸ್ವಲ್ಪ ತುಂಬಾ ಈಜಿ. 20 ದಿನಕ್ಕೆ ರೇಷ್ಮೆಲಿ ಒಂದು ಬೆಳೆ, ಅಡಿಕೆ ವರ್ಷಕ್ಕೊಂದು ಬೆಳೆ. ಸೊಪ್ಪಿನ ತೋಟದೊಳಗಡೆ ಹಲಸಿನ ಮರ ಇದೆಯಲ್ಲ, ಇದರಿಂದ ಏನು ತೊಂದರೆ ಇಲ್ವಾ ಸೊಪ್ಪಿಗೆ? ಈಗ ಸೊಪ್ಪಿನ ತೋಟದಲ್ಲಿ ನೆರಳಿದ್ರೆ ಯಾವ ಬದುಕು ಸೊಪ್ಪು ತುಂಬಾ ಉತ್ಕೃಷ್ಟವಾಗಿ ಬರಲ್ಲ. ಹಂಗಾಗಿ ಏನಾಗಿದೆ ಅಂದ್ರೆ ಈ ಹಲಸು ತುಂಬಾ ಕಡೆಯ ಭಾಗದಲ್ಲಿದೆ, ಈ ಮಧ್ಯದಲ್ಲಿ ಎಲ್ಲೂ ಇಲ್ಲ, ತುಂಬಾ ದೂರದಲ್ಲಿ. ನಮ್ಮ ಮನೆ ಬಳಕೆಗೆ ಮತ್ತು ನಾವು ಉಪಯೋಗಿಸೋಕ್ಕೋಸ್ಕರ ಹಲಸಿನ ಗಿಡಗಳನ್ನ ಇಟ್ಕೊಂಡಿದೀವಿ. ಒಂದು 20 ವರ್ಷದಿಂದ ಇದೆ ಗಿಡ ಇದು. ಹಂಗಾಗಿ ಚೆನ್ನಾಗಿ ಹಣ್ಣು ಬಿಡ್ತಾ ಇದೆ ಮನೆ ಬಳಕೆಗೆ. ಮತ್ತೆ ನಮ್ಮ ಊರಿನಲ್ಲಿ ಗ್ರಾಮಸ್ಥರು ಯಾರು ಬೇಕೋ ಅವ್ರಿಗೆ ಏನು ಕೇಳ್ತಾರೆ ಅವ್ರು ಬಂದು ತಗೊಂಡೋಗ್ಬೋದು. ಬೇಕಾದ್ರೆ ನೀವು ಬಂದಿದ್ದೀರಾ, ಈಗ ಬಿಟ್ಟಿದ್ರೆ ನಿಮ್ಗೂ 1-2 ಹಣ್ಣುಗಳನ್ನ ಕಿತ್ಕೊಡುವ. ಮತ್ತೆ ಇದ್ರ ಪಕ್ಕ ಒಂದು ಚಕೋತ ಮರ ಇದೆ, ಅದನ್ನು ಅಷ್ಟೇ ನಮ್ಮ ಇದರಲ್ಲಿ ಚಕೋತ ಹಣ್ಣು ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಒಂದು ಮನೆ ಬಳಕೆಗಿಂತ ಅದೊಂದು ಚಕೋತ ಗಿಡನೂ ಹಾಕೊಂಡಿದ್ದೀವಿ. ಈಗ ಬಂದು ಇದು ನಮ್ದು ಪೂರ್ತಿ ರೇಷ್ಮೆ ತೋಟ. ಈ ಏನಾಗುತ್ತೆ ಅಂದ್ರೆ ರೇಷ್ಮೆ ತೋಟಗಳಿಗೆ ಒಂದು 30 ಅಡಿಗೊಂದು ತೆಂಗು ಹಾಕಿದ್ದೀವಿ. ಇದರಿಂದ ತೆಂಗು ಇಳುವರಿನೂ ಚೆನ್ನಾಗಿದೆ, ಮತ್ತೆ ರೇಷ್ಮೆಲಿ ತುಂಬಾ ಉತ್ಕೃಷ್ಟವಾದ ಸೊಪ್ಪು ಕೂಡ ಚೆನ್ನಾಗಿ ಬಂದಿದೆ. ಅಣ್ಣ, ಈ ರೇಷ್ಮೆ ಇದ್ರಲ್ಲಿ ನಿಮ್ಗೆ ದಳ್ಳಾಳಿಗಳ ಕಾಟ ಇಲ್ವಾ? ರೇಷ್ಮೆದಲ್ಲಿ ಯಾವುದೇ ತರಹದ ದಳ್ಳಾಳಿಗಳ ಕಾಟ ಇಲ್ಲ. ಯಾಕೆಂದ್ರೆ ರೇಷ್ಮೆಲಿ ಗೌರ್ಮೆಂಟ್ ಇಂದ ನಮಗೆ ಒಂದು ಮಾರ್ಕೆಟಿಂಗ್ ಕೊಟ್ಟಿದ್ದಾರೆ. ರಾಮನಗರ, ಮೈಸೂರು, ನಮಗೆ ಇಲ್ಲಿ ಎತ್ತರವಾದಂಥ ರೇಷ್ಮೆ ಮಾರ್ಕೆಟ್ಗಳು ಅಂದರೆ ಬಯೋಟಿನ್ ಮಾತ್ರ. ಹಂಗಾಗಿರೋದ್ರಿಂದ ನಮ್ಗೆ ಯಾವುದೇ ಥರದ ತೊಂದರೆ ಇಲ್ಲ. ಸರ್ಕಾರವೇ ನಮ್ಮ ನೆರವಿಗೆ ನಿಂತಿದೆ, ಅದರಿಂದ ನಮಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಅಂತ ಏನು ದಳ್ಳಾಳಿಗಳ ಕಾಟವೇ ಆಗಲಿ ಮತ್ತು ಇನ್ನೊಬ್ಬರದೇ ಆಗಲಿ ಯಾವುದೇ ಥರದ ತೊಂದರೆ ಇಲ್ಲ. ನಮಗೆ ತೆಂಗಲ್ಲಿ ತುಂಬ ಆದಾಯ ಬರ್ತದೆ. ಯಾಕೆಂದರೆ ತುಂಬ 20 ಅಡಿ 30 ಅಡಿ ದೂರಕ್ಕೆ ಇರೋದ್ರಿಂದ ಇವಕ್ಕೆ ಗೊಬ್ಬರಗಳನ್ನ ನಾವು ವರ್ಷಕ್ಕೆ 2 ಸಾರಿ ಇದಕ್ಕೂ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಮತ್ತೆ ತಿಂಗಳಿಗೆ 1 ಸಾರಿ ಜೀವಾಮೃತ ಕೂಡ ಮಾಡಿ ಹಾಕ್ತಾ ಇದೀವಿ ತೋಟಕ್ಕೆ, ರೇಷ್ಮೆ ತೋಟಕ್ಕೆ. ಹಂಗಾಗಿ ಒಳ್ಳೆ ಇಳುವರಿ ಬರ್ತಾ ಇದೆ, ನಮ್ಗೆ ಯಾವುದೇ ಥರದಲ್ಲಿ ತೊಂದರೆ ಆಗ್ತಿಲ್ಲ. 100 ಮರಿಗೆ 100 kg ಇಳುವರಿನೇ ಬರ್ತಾ ಇದೆ. ತುಂಬಾ ಉತ್ಕೃಷ್ಟವಾದ ಬೆಳೆ ನಮಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಈಗ ನೀವು ನೋಡ್ಬೋದು, ಏನು ಈ ಥರ ಎಲ್ಲ ಕಳೆ ಬೆಳೆಸ್ಕೊಂಡಿದ್ದೀರಾ ಉದ್ದಕ್ಕೂ, ಯಾಕೆ ಈ ಥರ ಬಿಟ್ಟಿದ್ದೀರಾ ಅಂತ. ನಾವು ಬದುವಿನೇ ಆಗಲಿ ಕೆಮಿಕಲ್ ಆಗಿ ಹೇಳ್ಬೋದು. ಈಗ ರೌಂಡ್ ಅಪ್ ಮತ್ತು ಯಾವುದೇ ಕೆಮಿಕಲ್ ವಸ್ತುಗಳನ್ನ ನಾವು ಹೊಡೆದಿಲ್ಲ. ಇವಾಗ ಹಿಂಗಿದೆ, ಇದಕ್ಕೆ ಬ್ರಷ್ ಕಟರಿಂದ ಹೊಡೆದಾಗ ಇದೆಲ್ಲ ನೀಟಾಗಿ ಒಂದೇ ಸಮಕ್ಕೆ ಎಲ್ಲ ಪುಡಿ ಆಗುತ್ತೆ. ಇದು ಇಲ್ಲಿಗೆ ಹೊರಾಗುತ್ತೆ. ಇದನ್ನೇನಾಗುತ್ತೆ, ಎಲ್ಲ ಒಂದು ಸಮಕ್ಕೆ ನೀಟಾಗಿ ರೋಡ್ ಹೇಗಿದೆ ಹಾಗೆ ಒಂದೇ ಸಮಕ್ಕೆ ಬರುತ್ತೆ. ಇದನ್ನೇ ವಾಪಸ್ ಕೆಳಗಡೆ ತಳ್ಳಿದ್ರೆ ಇಲ್ಲೇ ಒಂದು ಗೊಬ್ಬರ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಕಾಣುವಂಥದ್ದು ನಮ್ಮೂರ ಕೆರೆ ಇದು. ಈ ನಮ್ಮೂರ ಕೆರೆ ಅವಾಗ ಏನಪ್ಪ ಹೇಗಿತ್ತಪ್ಪ ಅಂದರೆ ಎಲ್ಲ ಕೆತ್ತೆ ಮತ್ತು ಇದು ಬೆಳೆದು ಮುಚ್ಚೋಗಿತ್ತು ಪೂರ್ತಿ. ಈ ಒಂದು 16.5 ಎಕರೆ ಕೆರೆ ಇದೆ ಇದು ರೋಡಿಂದ. ಈ ಕೆರೆನ ಈಗ ಧರ್ಮಸ್ಥಳ ಸಂಘದಿಂದ ನಮಗೆ ಉಳಿಸ್ಕೊಟ್ರು. ನಮ್ಮ ಎಲ್ಲ ರೈತರು ಕೂಡ ತಮ್ಮ ಜಮೀನುಗಳಿಗೆ ಟ್ರ್ಯಾಕ್ಟರ್ ತಗೊಂಡು ಮಣ್ಣನ್ನು ಎತ್ತಿಸ್ಕೊಟ್ರು. 1 ತಿಂಗಳು ಕೆಲಸ ಮಾಡಿದ್ದಾರೆ. ಈಗ ತುಂಬ ಅಚ್ಚುಕಟ್ಟಾಗಿ ಸುತ್ತ ಏರಿ ಕಟ್ಟಿ ರೋಡ್ ಮಾಡಿ ನಮಗೆ ಧರ್ಮಸ್ಥಳ ಸಂಘದಿಂದ ತುಂಬ ಚೆನ್ನಾಗಿ ಒಳ್ಳೆ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ಈ ಕೆರೆಯಲ್ಲಿ ಇವಾಗ ತುಂಬ ಜಾಸ್ತಿ ನೀರು ಹಿಡಿಯುತ್ತೆ. ಜಾಸ್ತಿ ನೀರು ಹಿಡಿಯೋದ್ರಿಂದ ನಮ್ಮ ಊರಿನ ಬೋರ್ವೆಲ್ಗಳು, ಕುಡಿಯೋ ನೀರಾಗಿರ್ಬೋದು ಅಥವಾ ನಾವು ಈ ಸುತ್ತಮುತ್ತಿನ ಜಮೀನುಗಳಿಗೆ ಬೋರ್ವೆಲ್ಗಳು ಮತ್ತೆ ರೀಚಾರ್ಜ್ ಆಗದಂಗೆ ಆಗಿದೆ. ತುಂಬ ಜಾಸ್ತಿ ನೀರು ನಿಂತ್ಕೋತಾ ಇದೆ. ಇವಾಗ 2 TMC ನೀರು ನಿಂತ್ಕೊಳ್ಳೋಷ್ಟು ಚಿಕ್ಕದಾಗಿತ್ತು ಕೆರೆ, ಏನು ಕಾಣಿಸ್ತಿರಲಿಲ್ಲ. ಇವಾಗ ಹೋಗ್ತಾ ಇದೆಲ್ಲ ತೆಗೆದ ಮೇಲೆ ಇಷ್ಟೊಂದು ದೊಡ್ಡ ಕೆರೆ ಇದೆ ಅಂತ ಈಗ ನೋಡಿದಾಗ ನಮಗೆ ಒಂಥರ ನೋಡೋಕ್ಕೊಂದು ಖುಷಿ ಆಗ್ತಿದೆ. ಸುತ್ತ ರೋಡ್ ಇದೆ, ಒಂದು ರೌಂಡ್ ವಾಕ್ ಹೋಗೋರು ಆ ಕಡೆಯಿಂದ ಈ ಕಡೆ ಹೋಗಿ ಒಂದು ರೌಂಡ್ ಬಳಸ್ಕೊಂಡು ಕೂಡ ಬರ್ಬೋದು.